ಎಲ್ಲರಿಗೂ ಕಥಾಕನಜೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 22ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಣ್ಣುಗಾಯಿ ನೀರುಗಾಯಿ ಆಗಿದ್ದ ಅವನ ಮುಖವನ್ನು ಕಂಡು ವರ್ಷಾಲಿಗೆ ನಗು ತಡೆಯಲಾಗಲಿಲ್ಲ. ಅವಳು ಜೋರಾಗಿ ನಕ್ಕು, ಹಾಗೆ ಆಗ್ಬೇಕು ನನ್ನ ಮಗನಿಗೆ, ಇಂಥವರನ್ನೆಲ್ಲ ಗಲ್ಲಿಗೆ ಇರಿಸಿ ಸಾಯಿಸ್ಬಿಡ್ಬೇಕು, ಆಗ್ಲೇ ಉಳಿದವರಿಗೆ ಬುದ್ಧಿ ಬರೋದು. ನೋಡ್ರೆ ಅವನ ಮುಖನ ಒಳ್ಳೆ ಕೋತಿ ತರ ಆಗಿದೆ ಎಂದು ಗೆಳತಿಯರಲ್ಲಿ ಹೇಳಿದ ವರ್ಷ ತಾರಕ್ನ ಬದಿಯಿಂದಲೇ ತನ್ನ ಕ್ಲಾಸ್ ರೂಮಿನ ಕಡೆ ಹೋದಳು. ಅವಳು ತನ್ನನ್ನು ನೋಡಿ ಅಪಹಾಸ್ಯ ಮಾಡಿದ್ದು ಇನ್ನಷ್ಟು ಅವಮಾನವಾದ ಹಾಗೆ ಆಗಿತ್ತು ಅವನಿಗೆ. ಹೇಗೋ ತೆವಳಿಕೊಂಡು ಕೈಕಾಲು ಮುರಿದುಕೊಂಡು ಬಿದ್ದಿದ್ದ ತನ್ನ ಗೆಳೆಯರ ಬಳಿ ಬಂದವನೇ, ಯಾರು ಇವಳು, ನಮ್ಮನ್ನು ಈ ಪರಿಸ್ಥಿತಿಲಿ ನೋಡಿ ನಗ್ತಾ ಹೋಗ್ತಿದ್ದಾಳೆ, ಇವತ್ತು ಅದ್ಯಾರ ಮುಖ ನೋಡಿದ್ವು, ಆ ವರುಣ್ ನನ್ನ ಮಗ ಬಂದು ಹಿಗ್ಗಾಮುಗ್ಗ ಹೊಡೆದು ನನ್ನ ಶೇಪ್ ಔಟ್ ಮಾಡಿಬಿಟ್ಟ, ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ್ರು, ಅದರಲ್ಲೂ ಈಗ ನಕ್ಕೊಂಡು ಹೋದ್ಲಲ್ಲ ಆ ಹುಡುಗಿ, ಅವಳನ್ನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಂದು ಹೇಳಿ ಕಣ್ಣಲ್ಲೇ ಕಿಡಿಕಾರಿದನು. ಲೋ ಮಗ, ಇನ್ನು ಅವಳ ತಂಟೆಗೆ ಹೋಗಬೇಡ ಕಣು, ಅವಳು ವರ್ಷ ವರುಣ್ ಹೆಂಡತಿ, ಕಂಡವಳ ಹೆಣ್ಮಕ್ಳನ್ನ ಮುಟ್ಟಿದ್ದಕ್ಕೆ ಈ ರೇಂಜ್ಗೆ ಹೊಡೆದ, ಇನ್ನು ಅವನ ಹೆಂಡತಿನ ಮುಟ್ಟಿದ್ರೆ ಸುಮ್ಮನೆ ಬಿಡ್ತಾನ, ನಮ್ಮ ತಿಥಿ ಮಾಡ್ತಾನೆ ಅಷ್ಟೇ ಎಂದನು ಕುಂಟುತ್ತಾ ರಕ್ಷಿತ್. ಅವನ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ, ಏನು, ಇವಳು ಅವನ ಹೆಂಡತಿನ, ಇವ್ನಿಗೆ ಮದುವೆ ಯಾವಾಗಲಾಗಿದ್ದು, ಇದೆಲ್ಲ ನನಗೆ ಗೊತ್ತೇ ಇಲ್ಲ ಎಂದನು ತಾರಕ್. ಹಾ ಕಣು, 4 ದಿನ ಆಯ್ತು ಅವರಿಬ್ರು ಮದುವೆ ಆಗಿ, ನಾವು ಟ್ರಿಪ್ಗೆ ಅಂತ ಹೋಗಿದ್ವಿ ಅಲ್ವಾ, ಆ ಟೈಮ್ನಲ್ಲಿ ಇವರಿಬ್ರಿಗೂ ಮದುವೆ ಆಗಿದ್ದು. ಬಿಡೋ ಆ ವಿಷಯ ನಮ್ಗೆ ಯಾಕೆ, ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ನಂಗಂತೂ ಇವನು ಹೊಡೆದಿರೋ ರೀತಿಗೆ ಮೈಕೈ ಎಲ್ಲ ನೋವಾಗ್ತಿದೆ ಕಣು ಎಂದನು ರೋಹಿತ್ ನೋವಿನಿಂದ ಮುಖಕ್ಕೆ ಉಚ್ಚುತ್ತ. ಬಿಡೋ ಮಾತೇ ಇಲ್ಲ ಕಣು, ಇಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡ್ದ ಅಂದಮೇಲೆ ಅದಕ್ಕೆ ತಕ್ಕ ಹಾಗೆ ನಾನು ಅವನಿಗೆ ಅವಮಾನ ಮಾಡೋದು ಬೇಡವಾ, ಇವನ ಮೇಲೆ ಸರಿಯಾದ ದಾರಿಯಿಂದಲೇ ಸೇಡು ತೀರಿಸಿಕೊಳ್ತೀನಿ, ನೋಡ್ತಾ ಇರು ಎಂದವನ ಮಾತಿನಲ್ಲಿ ದೃಢತೆ ಇತ್ತು. ನೋಡು ಮಗ, ನಿಂಗೆ ಇಷ್ಟ ಆದ್ಮೇಲೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳೇಬೇಕಂತಿದ್ರೆ ಅಲ್ಲಿ ಹಿಂದೆ ಬರ್ತಾ ಇದ್ದಾಳಲ್ಲ ಆ ಬ್ಯೂಟಿ ಕ್ವೀನ್, ಅವಳ ಮೇಲೆ ತೀರಿಸ್ಕೊ, ಇವಳೇ ನೀನು ಸೇಡು ತೀರಿಸಿಕೊಳ್ಳೋದಕ್ಕಿರೋ ಅಸ್ತ್ರ, ಬ್ರಹ್ಮಾಸ್ತ್ರ, ಸಾರಿಕಾ ಅಂತ ಹೆಸರು, ವರುಣ್ನ ಪ್ರೀತಿಯ ತಂಗಿ, ಫಸ್ಟ್ ಇಯರ್ BCom ಸ್ಟೂಡೆಂಟ್ ಎಂದನು ರಕ್ಷಿತ್. ಹೌದಾ, ಸರಿ, ಹಾಗಿದ್ರೆ ಆ ವರುಣ್ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಒಳ್ಳೆ ಅಸ್ತ್ರನೇ ಸಿಕ್ತು, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ನೋಡ್ತಾ ಇರು ಇನ್ಮುಂದೆ ನಾನು ಆ ವರುಣ ಹೇಗೆ ಆಟ ಆಡಿಸ್ತೀನಿ ಅಂತ, ಅವನ ಹೆಂಡತಿ ತಂಗಿ ಇಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ ಎಂದು ಹಲ್ಲು ಮಸೆದು ತನ್ನ ಕ್ಲಾಸ್ ರೂಮಿನ ಕಡೆ ಮುಖ ಮಾಡಿದನು ತಾರಕ್. ಅಂದು ಆ ಕಾಲೇಜಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ವರುಣ್ ತಾರಕ್ರ ಜಟಾಪಟಿಯ ವಿಷಯದ ಬಗ್ಗೆ ಮಾತುಕತೆ. ಕ್ಲಾಸ್ ಬಿಡುವವರೆಗೂ ವಿದ್ಯಾರ್ಥಿಗಳ ಬಾಯಲ್ಲಿ ಅವರಿಬ್ಬರ ಮಾತುಗಳೇ ಹರಿದಾಡುತ್ತಿದ್ದವು. ಲೇ ವರ್ಷ, ನಿನ್ ಗಂಡ ತುಂಬಾ ಒಳ್ಳೆಯವನ್ ಕಣೆ, ಒಳ್ಳೆ ಹೀರೋ ತರ ಬಂದು ಆ ಹುಡುಗಿ ಮಾನ ಪ್ರಾಣನ ಕಾಪಾಡ್ದ ಎಂದಳು ಭವ್ಯ. ಹೌದು ಕಣೆ ವರ್ಷ, ನೀನ್ ತುಂಬಾ ಲಕ್ಕಿ ಅನ್ಸುತ್ತೆ, ಅಷ್ಟೊಂದು ಒಳ್ಳೆ ಹುಡುಗನ್ನ ಕೈ ಹಿಡಿದಿದ್ದೀಯ, ಒಂದು ವೇಳೆ ಅವನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬರ್ತಾ ಇದ್ದಿದ್ರೆ ಆ ಹುಡುಗಿ ಜೀವನನೇ ಹಾಳಾಗಿ ಹೋಗ್ತಿತ್ತು ಎಂದಳು ರಚನಾ. ಹೌದು ಕಣೆ, ವರುಣ್ ಇವತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ದ, ಇಲ್ದಿದ್ರೆ ಆ ತಾರಕ್ ಅನ್ನೋ ರಾಕ್ಷಸ ಅದೇನ್ ಮಾಡ್ತಾ ಇದ್ನು ಆ ಹುಡುಗಿಗೆ, ಇವತ್ತು ಎಲ್ಲರ ಮುಂದೆ ನಮ್ ವರುಣ್ ಹೀರೋ ಅನ್ನಿಸ್ಕೊಂಡ್ಬಿಟ್ಟ, ನಂಗ್ಯಾಕೋ ಅವನು ಒಳ್ಳೆಯವನಂತ ಅನ್ನಿಸ್ತಿದೆ ಕಣೆ, ನೀನೇ ಎಲ್ಲ ಅವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಎಂದಳು ಶರಣ್ಯ. ಹಾ ಸಾಕು ಸಾಕು, ನಿಲ್ಲಿಸ್ತೀರಾ ನಿಮ್ಮ ಪುರಾಣನ, ಅವನ ಬಗ್ಗೆ ನನಗೆ ನೀವು ಲೆಕ್ಚರ್ ಕೊಡೋದಕ್ಕೆ ಬರಬೇಡಿ, ಅವನು ಏನು ಹೇಗೆ ಅನ್ನೋದು ನಿಮಗಿಂತ ಜಾಸ್ತಿ ನನಗೆ ಗೊತ್ತಿದೆ. ಏನೋ ಆ ತಾರಕ್ಕೆ ಬಂದು ಒಂದು 4 ಹೊಡೆದು ಆ ಹುಡುಗಿ ಮಾನ ಪ್ರಾಣನ ಕಾಪಾಡ್ದ ಅಂದ ಮಾತ್ರಕ್ಕೆ ಅವನೇನು ದೊಡ್ಡ ಹೀರೋ ಅಲ್ಲ, ನೀವು ಒಳ್ಳೆ ಹೀರೋ ರೇಂಜ್ಗೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ ಎಂದಳು ದಿಮಾಕಿನಿಂದ ವರ್ಷ. ಸರಿ ಕಣ್ರೆ, ನಾನಿನ್ನು ಬರ್ತೀನಿ, ಅವನು ಬಂದ ಅನ್ಸುತ್ತೆ, ಬಾಯ್ ಎಂದು ಹೇಳಿದವಳೇ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ನಿಜ ಕಣ್ರೆ ನೀವು ಹೇಳಿದ್ದು, ಅವನು ಒಳ್ಳೆಯವನೇ, ಆದರೆ ಪೂರ್ತಿಯಾಗಿ ಒಳ್ಳೆಯವನಂತ ನಾನು ಹೇಳಲ್ಲ, ಆದರೆ ಅವನಿವತ್ತು ಆ ತಾರಕ್ಕೆ ಸರಿಯಾಗಿ ಹೊಡೆದು ಬುದ್ಧಿ ಹೇಳಿ ಆ ಹುಡುಗಿನ ಕಾಪಾಡಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು ಎಂದು ತನ್ನಲ್ಲಿಯೇ ಹೇಳಿ ನಕ್ಕಳು ವರ್ಷ. ಅವಳ ಈ ವಿಚಿತ್ರ ಸ್ವಭಾವವನ್ನು ನೋಡಿದವಳು ಚಿಟಿಕೆ ಹೊಡೆದು, ಹೇ ಡೌರಾಣಿ, ಯಾಕೊಳ್ಳೆ ಲೂಸ್ ಥರ ಒಬ್ಬೊಬ್ಳೆ ನಗ್ತಾ ಇದೆಯಾ, ತಲೆಗೇನಾದ್ರೂ ಏಟು ಬಿತ್ತ ಹೇಗೆ ಎಂದು ನಕ್ಕನು. ಏಯ್ ಬಿಲ್ಡಪ್ ರಾಜ, ಹೋಗೋ, ಓವರ್ ಆಗಿ ಆಡಬೇಡ, ಯಾವುದೋ ಒಂದು ಜೋಕ್ ನೆನಪಾಯಿತು, ಅದಕ್ಕೆ ನನ್ನಷ್ಟಕ್ಕೆ ನಕ್ಕೆ ಅಷ್ಟೇ, ಸುಮ್ಮನೆ ನಡಿ ಮನೆಗೆ
ಎಂದವಳೇ ಕಾರ್ ಹತ್ತಿ ಕುಳಿತಳು ವರ್ಷ. ಸರಿ ಸರಿ ಬಾ ಎಂದವನೇ ಕಾರ್ ಡ್ರೈವ್ ಮಾಡಿದನು ವರುಣ್. ದಾರಿ ಮಧ್ಯ ತಾನಾಗಿಯೇ ಮಾತಿಗಿಳಿದಳು ವರ್ಷ. ವರುಣ್, ನನಗೆ ನೀನಿವತ್ತು ಆ ಹುಡುಗಿನ ಕಾಪಾಡಿದ ರೀತಿ ತುಂಬಾ ಇಷ್ಟ ಆಯ್ತು. ನೀನು ಒಂದು ವೇಳೆ ಬರ್ತೆ ಹೋಗಿರ್ತಿದ್ದಿದ್ರೆ ಪಾಪ ಆ ಹುಡುಗಿನ ಆ ರಾಕ್ಷಸ ಅದೇನ್ ಮಾಡ್ತಾ ಇದ್ನು. ಹೆಣ್ಮಕ್ಳ ಬಗ್ಗೆ ನಿಂಗಿರೋ ಕಾಳಜಿನ ಗೌರವನ ನೋಡಿ ತುಂಬಾ ಖುಷಿ ಆಯ್ತು. ಆ ಹುಡುಗಿ ಪರವಾಗಿ ನಾನು ನಿನ್ನಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಎಂದಳು. ಅವಳ ಮಾತಿಗೆ ಸಣ್ಣದಾಗಿ ನಕ್ಕ ವರುಣ್. ಥ್ಯಾಂಕ್ಸಾ? ನಂಗ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀಯಾ? ಯಾರಾದ್ರೂ ನನ್ನನ್ನು ಹೊಗಳಿ ಅಥವಾ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಬರಲಿ ಅನ್ನೋ ಕಾರಣಕ್ಕೆ ನಾ ಹುಡುಗಿನ ಸೇವ್ ಮಾಡಲಿಲ್ಲ. ಒಂದು ವೇಳೆ ಆ ಹುಡುಗಿ ಇದ್ದ ಜಾಗದಲ್ಲಿ ನೀನಿರ್ತಿದ್ರು ನಾನು ಅದನ್ನೇ ಮಾಡ್ತಾ ಇದ್ದೆ. ಅದು ಹೆಣ್ಮಕ್ಳ ಮೇಲೆ ಇರೋ ಗೌರವ. ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ? ಹಾ, ಆಮೇಲೆ ಇನ್ನೊಂದು ವಿಷಯ. ಇವತ್ತು ಕಾಲೇಜ್ನಲ್ಲಿ ನಡೆದ ಆ ಇನ್ಸಿಡೆಂಟ್ನ ಮನೇಲಿ ಯಾರ ಹತ್ರನೂ ಹೇಳಬೇಡ, ಮುಖ್ಯವಾಗಿ ಡ್ಯಾಡ್ ಹತ್ರ. ಮನೇಲಿ ವಿಷಯ ಗೊತ್ತಾದರೆ ಸುಮ್ಮನೆ ವರಿ ಮಾಡ್ಕೊಳ್ತಾರೆ. ಅದಕ್ಕೆ ಜೊತೆಗೆ ಡ್ಯಾಡ್ ನನ್ನನ್ನು ಕಾಲೇಜಿಂದ ಡಿಬಾರ್ ಮಾಡಿದ್ರೂ ಮಾಡಿಸಬಹುದು ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಎಂದನು. ಅವನ ಈ ಎಲ್ಲ ಮಾತುಗಳನ್ನು ಕೇಳಿ ಅವನ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಗಿತ್ತು ಅವಳಿಗೆ. ಅಷ್ಟರಲ್ಲಿ ಮನೆಯ ಮುಂದೆ ಅವನ ಕಾರ್ ಬಂದು ನಿಂತಿತ್ತು. ಕಾರಿಂದ ಇಳಿದು ನೇರವಾಗಿ ರೂಮಿನ ಕಡೆ ಮುಖ ಮಾಡಿದವಳೇ ಫ್ರೆಶ್ ಅಪ್ ಆಗಿ ಊಟಕ್ಕೆಂದು ಡೈನಿಂಗ್ ಟೇಬಲ್ನ ಬಳಿ ಬಂದರು. ಸುನೇತ್ರ ಎಲ್ಲರಿಗೂ ಬಡಿಸಿ ತಾನು ಊಟಕ್ಕೆ ಕುಳಿತರು. ಸಾರಿಕಾ, ಹೇಗಿತ್ತಮ್ಮ ಇವತ್ತಿನ ದಿನ? ಹೊಸ ಕಾಲೇಜ್ ಬೇರೆ, ಖುಷಿ ಆಯ್ತಾ ಎಂದು ಕೇಳಿದರು ಸುಧೀಂದ್ರ. ಸಖತ್ ಖುಷಿ ಆಯ್ತು ಡ್ಯಾಡ್. ಹೊಸ ಕಾಲೇಜ್, ಹೊಸ ಜಾಗ, ಹೊಸ ಹೊಸ ಫ್ರೆಂಡ್ಸ್. ನಂಗಂತೂ ಇವತ್ತು ತುಂಬ ಖುಷಿ ಆಯಿತು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಎಂದು ಅವಳು ಹೇಳಿದಾಗ, ಹಾಗೆ ಯಾರಾದರೂ ಹೊಸ ಬಾಯ್ ಫ್ರೆಂಡ್ ಕೂಡ ಸಿಕ್ಕಿದ್ರೆ ಹೇಳು, ಈ ವರ್ಷ ಮದುವೆನೂ ಮಾಡಿ ಬಿಡೋಣ ಅವನ ಜೊತೆನೆ ಎಂದು ತಂಗಿಯನ್ನು ರೇಗಿಸುವ ಸಲುವಾಗಿ ಹೇಳಿದನು ವರುಣ್. ಅಣ್ಣ ಎಂದು ಅವನ ಕಡೆ ಒಂದು ತೀಕ್ಷ್ಣ ನೋಟವನ್ನು ಬೀರಿದಳು ಸಾರಿಕಾ. ಅವರಿಬ್ಬರನ್ನು ನೋಡಿ ಮನೆಯವರೆಲ್ಲರೂ ನಕ್ಕರು. ಆ ಮನೆ ಎರಡು ಮುತ್ತುರತ್ನಗಳಿದ್ದಂತೆ ವರುಣ್ ಮತ್ತು ಸಾರಿಕಾ. ಅಂದಹಾಗೆ ನಾಳೆ ಸಂಡೇ ಅಲ್ವಾ ವರುಣ್, ನೀನು ವರ್ಷ ಇಬ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಮದುವೆ ಆದಮೇಲೆ ಒಮ್ಮೆ ಕೂಡ ನೀವಿಬ್ರು ಜೊತೆಗೆ ಎಲ್ಲಿಗೂ ಹೋಗಿಲ್ಲ ಎಂದ ಸುಧೀಂದ್ರರವರ ಮಾತು ಕೇಳಿ ವರ್ಷ, ಬೇಡ ಮಾವ, ಇರೋದು ಒಂದಿನ ರಜಾ, ಕಾಲೇಜ್ಗೆ ಹೋಗೋಕಿರೋದ್ರಿಂದ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೇನೆ ಆಗ್ತಾ ಇಲ್ಲ. ನಾಳೆ ಸಂಡೇ, ಸೊ ನಾನು ನಾಳೆ ಫುಲ್ ಡೇ ಮನೆಯವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತಿದ್ದೀನಿ. ನನಗೆ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರೋದಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಇರ್ತೀನಿ ಎಂದಳು. ಅವಳ ಆ ಮಾತುಗಳನ್ನು ಕೇಳಿ ವರುಣ್ಗೆ ಸಮಾಧಾನವಾಯಿತು. ಸರಿನಮ್ಮ, ಹಾಗಿದ್ರೆ ನಿಮ್ಮಿಷ್ಟ ಎಂದರು ಸುಧೀಂದ್ರ. ಅಣ್ಣ, ಅಕ್ಕೆ ಹೇಳಿದ್ದು ಕೇಳಿಸ್ತಾ? ಅವಳಿಗೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬ ಇಷ್ಟ ಅಂತೆ. ಸೊ ನೀನು ಕೂಡ ನಾಳೆ ಎಲ್ಲಿಗೂ ಹೋಗೋ ಹಾಗಿಲ್ಲ. ಪಾರ್ಟಿ, ಫ್ರೆಂಡ್ಸ್ ಅಂತ ಹೇಳಿ ನಾಳೆ ಏನಾದರೂ ಹೋದರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಮತ್ತೆ ಎಂದಳು ಮುಖ ಊದಿಸಿ ಸಾರಿಕಾ. ಮಕ್ಕಳ ಹಾಗೆ ಅವಳು ತುಟಿ ಉಬ್ಬಿಸಿ ಮುಖ ಊದಿಸಿ ಕುಳಿತುಕೊಳ್ಳುವಾಗ ಎಂಥವರಿಗಾದರೂ ಮುದ್ದು ಉಕ್ಕಿ ಬರುತ್ತದೆ. ವರುಣ್ಗೆ ಅವಳನ್ನು ಆ ರೀತಿಯಲ್ಲಿ ನೋಡುವುದೆಂದರೆ ಬಹಳ ಮೋಜು. ಅವನು ಅವಳ ಗಲ್ಲವನ್ನು ಹಿಂಡಿ, ಸರಿ ಹಾಗಿದ್ರೆ ಹೇಳು, ನನ್ನ ಮುದ್ದು ತಂಗಿ ಜೊತೆ ನಾಳೆ ನಾನು ಏನು ಮಾಡ್ಬೇಕಂತ ಎಂದನು ವರುಣ್. ನಾಳೆ ನೀನು ನನಗೆ ಕಾರ್ ಡ್ರೈವಿಂಗ್ ಕಲಿಸಿಕೊಡ್ಬೇಕು ಪ್ಲೀಸ್ ಅಣ್ಣ. ಆಗಲ್ಲ ಅಂತ ಮಾತ್ರ ಹೇಳಬೇಡ ಎಂದಳು ಸಾರಿಕಾ. ಸರಿ ಹಾಗಿದ್ರೆ ನಾಳೆ ಇಡೀ ದಿನ ನಾನು ನಿನ್ನ ಜೊತೆನೇ ಇದ್ದು ನಿಂಗೆ ಕಾರ್ ಡ್ರೈವಿಂಗ್ ಕಲಿಸ್ತೀನಿ, ಓಕೆನಾ? ಈಗ ಹೋಗಿ ಮಲ್ಕು ಎಂದು ಹೇಳಿದವನೇ ಕೈ ತೊಳೆದು ತನ್ನ ರೂಮಿಗೆ ಹೋದನು. ಎಲ್ಲರೂ ಊಟ ಮಾಡಿ ಅವರವರ ರೂಮ್ ಸೇರಿಕೊಂಡರು. ವರ್ಷ ಕೂಡ ಊಟ ಮಾಡಿ ಪಾತ್ರೆಗಳನ್ನು ತೊಳೆದಿಟ್ಟು ಮನೆಗಳೆಂದು ರೂಮಿಗೆ ಬಂದಳು. ಮುಂದುವರಿಯುವುದು.